ಇವತ್ತು ನಂದು ಆಕ್ಚುಲಿ ಸ್ಕಿನ್ ಟ್ರೀಟ್ಮೆಂಟ್ ಇದೆ. ಇಲ್ಲಿಂದ ನನಗೆ ಬಂದಿರೋದು ಇಷ್ಟು ಬ್ಯೂಟಿ ಕಾನ್ಶಿಯಸ್ ಆಗಿರೋದು. ಅಂಡರ್ ಐ ಮಾತ್ರ ಪೀಲಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಮತ್ತೆ ನನ್ನ ಫ್ರೆಂಡು ಇದನ್ನೊಂದು ಆರ್ಡರ್ ಮಾಡಿದ್ವಿ. ಇಟ್ಸ್ ಮೋರ್ ಲೈಕ್ ಫ್ರೂಟ್ ಸ್ಮೂತಿ ತರ. ನಮ್ಮ ಅಪ್ಪಂಗೆ ಅಂತ ಹೇಳ್ಬಿಟ್ಟು ಈ ಒಂದು ಗಿಫ್ಟ್ ನ ತಂದಿದ್ದೀನಿ. ನಮ್ಮ ಅಮ್ಮಂಗೆ ಬರೀ ಮೇಲ್ಗಡೆಯಿಂದ ತೋರಿಸಿದೀನಿ, ನಮ್ಮ ಅಮ್ಮಂಗೂ ಗೊತ್ತಿಲ್ಲ ಏನಿದೆ ಅಂತ ಹೇಳ್ಬಿಟ್ಟು. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯ್ತು ಅನ್ನಿಸ್ತಿಲ್ವಾ ನಿಮ್ಗೆ? ಸಿಗ್ತಾನೆ ಇಲ್ಲ ಗೈಸ್, ನಮ್ಮಮ್ಮ ಹುಡುಕ್ಬಿಟ್ರು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಫ್ರೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಹಬ್ಬ ಎಲ್ಲ ಮುಗಿಯಿತು ಅಂಡ್ ಅಣ್ಣ ಅದಕ್ಕೆ ಬೆಳಗ್ಗೆನೆ ಹೊರಡ್ಬಿಟ್ರು. ಇವತ್ತು ನಂದು ಆಕ್ಚುಲಿ ಸ್ಕಿನ್ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ. ನಾನು ಮತ್ತೆ ಅಪ್ಪ ಇಬ್ರು ಹೊರಡ್ತಾ ಇದೀವಿ. ಇವಾಗ ಕ್ಯಾಬ್ ಕೂಡ ಕೆಳಗಡೆ ಬಂದಿದೆ. ಸೊ ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಇವಾಗ ನಾನು ಮತ್ತೆ ಅಪ್ಪ ಹೋಗ್ತಾ ಇದೀವಿ. ಆಲ್ಮೋಸ್ಟ್ 1 hour ಇಂದ ಹೋಗ್ತಿದೀವಿ ಅಂತ ಅನ್ಸುತ್ತೆ. ಅಂಡ್ ನಂದು ಎಕ್ಸ್ಪೋರ್ಟಿಂಗ್ ಕೂಡ ಹಾಕಿದೀನಿ ವ್ಲಾಗ್. 1 hour ಇಂದ ಎಡಿಟ್ ಮಾಡ್ತಾ ಇದೀನಿ, ಮುಗಿತಾನೆ ಇಲ್ಲ. ಫೈನಲಿ ಇವತ್ತು ಅಪ್ಲೋಡ್ ಆಗಬೇಕು. 3 ದಿನ ಆಯ್ತು ವ್ಲಾಗ್ ಪೋಸ್ಟ್ ಮಾಡಿ. ಮೇ ಬಿ ಇವತ್ತಿಲ್ಲ ನಾಳೆ ಪೋಸ್ಟ್ ಮಾಡ್ತೀವಿ. ಸೊ ಗೈಸ್, ಮಿರರ್ ನೋಡಿದಾಗ ರೆಡಿ ಆಗೋದು ನಾವು ಮಾತ್ರ ಅನ್ಸಿದ್ರೆ ನೋಡ್ರಿ ಇಲ್ಲಿ ಜನ ಇದ್ದಾರೆ. ಎಲ್ಲಿ ತೋರಿಸ್ರಿ, ಬಾಚಣಿಗೆಲ್ಲ ತೋರಿಸ್ರಿ. ಬಾಚಣಿಗಿಲ್ಲ ನೋಡ್ರಿ, ಹಿಂಗ್ ಬಾಚ್ಕೋತವ್ರೆ ಜನ. ಸೊ ಹಿಂಗೆ ನೋಡ್ರಿ, ಹುಡುಗರು ಬ್ಯೂಟಿ ಕಾನ್ಶಿಯಸ್ ಇರ್ತಾರೆ. ಇಲ್ಲಿಂದ ನನಗೆ ಬಂದಿರೋದು ಇಷ್ಟು ಬ್ಯೂಟಿ ಕಾನ್ಶಿಯಸ್ ಆಗಿರೋದು ಇವರಿಂದ ಬಂದಿರೋದು. ಸೊ ಈಗ ಫೈನಲಿ ರೀಚ್ ಆದ್ವಿ. ಲೆಟ್ಸ್ ಗೋ ಇನ್ಸೈಡ್ ಗೈಸ್. ನಾನು ಇವಾಗ ಟ್ರೀಟ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಒಳಗಡೆ ಬಂದೆ. ಸೊ ನಂದು ಆಕ್ಚುಲಿ ಇವತ್ತು ಪೀಲಿಂಗ್ ಸೆಷನ್ ಇದ್ದು. ಬಟ್ ಐ ಟೋಲ್ಡ್ ಡಾಕ್ಟರ್ ದಟ್ ನಂಗೆ ತುಂಬ ಇಲ್ಲಿ ಡ್ರೈನೆಸ್ ಜಾಸ್ತಿ ಆಗ್ಬಿಡಿದೆ ಅಂತ. ಯೂಶಲಿ ನನಗೆ ವಿಂಟರಲ್ಲಿ ಡ್ರೈನೆಸ್ ಇರುತ್ತೆ, ಬಟ್ ಲಾಸ್ಟ್ ಟೈಮ್ ವಿಂಟರ್ ಟೈಮಲ್ಲಿ ಪೀಲಿಂಗ್ ಮಾಡಿಸಿದಲ್ವಾ, ಸೊ ಹಾಗಾಗಿ ಜಾಸ್ತಿ ಫುಲ್ ಡ್ರೈನೆಸ್ ಆಗ್ಬಿಡಿದೆ ಅಂತ ಹೇಳಿದೆ. ಸೊ ಹಾಗಾಗಿ ಇವತ್ತು ಸಿನ್ಸ್ ಸ್ಕಿನ್ ಇಸ್ ಆಲ್ರೆಡಿ ಸೆನ್ಸಿಟಿವ್, ಪೀಲಿಂಗ್ ಮಾಡೋದು ಒಳ್ಳೆ ಸಜೆಷನ್ ಅಲ್ಲ ಅಂತ ಅವರು ಫೇಶಿಯಲ್ ಏನಾದ್ರು ಮಾಡಿಸ್ಕೋತೀರಾ ನೋಡಿ, ಬೇಕಾದ್ರೆ ಅಂಡರ್ ಐ ಮಾತ್ರ ಪೀಲಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹೈಡ್ರೇಟಿಂಗ್ ಫೇಶಿಯಲ್ ತರ, ಹೈಡ್ರಾ ಫೇಶಿಯಲ್ ಗೊತ್ತಲ್ಲ, ಸೊ ಅದ್ರಲ್ಲೇನೋ ಹೈಡ್ರೇಟಿಂಗ್ ಅಂತೆ. ಸೊ ಆಮ್ ಲೈಕ್ ಓಕೆ, ಲೆಟ್ ಮೀ ಕನ್ಸಿಡರ್ ಅಂತ. ಬಿಕಾಸ್ 2 days ಅಲ್ಲಿ ನಂದು ಕೂಡ ಶೂಟ್ ಇದೆ. ಸೊ ನಾನೇನಾದ್ರೂ ಪೀಲಿಂಗ್ ಮಾಡಿಸ್ಕೊಂಡ್ರೆ 3 ದಿನ ನಾನು ಮೇಕಪ್ ಮಾಡಂಗಿರಲ್ಲ ಸ್ಕಿನ್ಗೆ. ಸೊ ಹಾಗಾಗಿ ಶೂಟೆಲ್ಲ ಇದ್ದಾಗ ಆಗಲ್ಲ. 2 ಶೂಟ್ ಇದೆ ಇವಾಗ. ಹಂಗಾಗಿ ಐ ಆಮ್ ಕನ್ಸಿಡರಿಂಗ್ ಫೇಶಿಯಲ್. ನನಗೆ ಬಡ್ಜೆಟ್ ಏನಾದ್ರು ವರ್ಕ್ ಆದರೆ ಐ ಗೋ ವಿತ್ ದ ಫೇಶಿಯಲ್ ಆ್ಯಂಡ್ ಅಲಾಂಗ್ ವಿತ್ ದಟ್ ಐ ಗೋ ವಿತ್ ಅಂಡರ್ ಐ ಪೀಲಿಂಗ್. ಸೊ ಯಾ, I'm waiting for them to come with a price. ಪ್ರತಿ ಸಲ ಈ ಥರ ಸ್ಕಿನ್ ಟ್ರೀಟ್ಮೆಂಟ್ ಏನಕ್ಕಾರು ಬಂದಾಗ ಐ ಫೀಲ್ ನೈಸ್. ಓಕೆ, ಐ ಆಮ್ ಫೈನಲಿ ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್ ಅಂತ. ಜಿಮ್ಗೆ ಹೋದಾಗಲೂ ಅಷ್ಟೇ, ಒಳ್ಳೆ ಫುಡ್ ತಿಂದಾಗ ಇಟ್ ಇಸ್ ದ ಬೆಸ್ಟ್ ಫೀಲಿಂಗ್ ಗೈಸ್. ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋದಿದಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾ. ಸೊ ಗೈಸ್, ನಮ್ಮ ಅಪ್ಪ ಮುಂದೆ ಕೂತಿದ್ದಾರೆ. ಅವರಿಗೊಂದು ಎಸ್ಪ್ರೆಸ್ಸೋ ಕಾಫಿ ಆರ್ಡ್ರ್ ಮಾಡಿದ್ದೀನಿ. ಅದಾದಮೇಲೆ ಅವರಿಗೆ ಒಂದು ಪಾಸ್ತಾ ಕೂಡ ಆರ್ಡ್ರ್ ಮಾಡಿದೆ. ಬಿಕಾಸ್ ಅವರಿಗೆ ಈ ಮೆನ್ಯೂಲಿ ಏನೂ ಗೊತ್ತಾಗಲ್ಲ ಆರ್ಡ್ರ್ ಮಾಡೋಕ್ಕೆ ಅಂದರು. ನಾನು ಮತ್ತು ನನ್ನ ಫ್ರೆಂಡು ಇದನ್ನೊಂದು ಆರ್ಡ್ರ್ ಮಾಡಿದ್ವಿ. ಇಟ್ಸ್ ಮೋರ್ ಲೈಕ್ ಫ್ರೂಟ್ ಸ್ಮೂತಿ ಥರ. ಅದು ಬಿಟ್ಟು ಲಾಸ್ಟ್ ಟೈಮ್ ನಾವೊಂದು ಸಾಲಡ್ ತಿಂದಿದ್ದೀವಿ, ನಿಮಗೆ ಗೊತ್ತಿರ್ಬೋದು. ಸೊ ಆ ಸಾಲಡ್ನ ತೋರಿಸ್ತೀನಿ ರೀ. ಸೊ ಇಟ್ ಇಸ್ ದ ಸಾಲಡ್. ಇಲ್ಲಿ ನೋಡಿ, ವಾಟರ್ ಮಿಲನ್ ಆ್ಯಂಡ್ ಅವಕ್ಯಾಡೋ ಸಾಲಡ್ ಲಾಸ್ಟ್ ಟೈಮ್ ತೊಗೊಂಡಿದ್ವಿ, ತುಂಬ ಇಷ್ಟ ಆಗಿತ್ತು. ಸೊ ಹಾಗಾಗಿ ಅದನ್ನು ಮತ್ತೆ ಆರ್ಡ್ರ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ನಮ್ಮ ಅಪ್ಪನ ಕ್ಯಾಪಚಿನೋ ಬಂದಿತ್ತು. ಹಾರ್ಟ್ ಒಳಗೆ ಸಕ್ಕರೆ ಹಾಕಿ ಹಾರ್ಟ್ನ ನಮ್ಮ ಅಪ್ಪ ಹಾಳು ಮಾಡ್ಬಿಟ್ರು. ಇಟ್ಸ್ ಓಕೆ, ಕುಡಿಬೇಕಾರೆ ಹೆಂಗೋ ಹಾಳಾಗಬೇಕಿತ್ತು. ಟೇಸ್ಟ್ ಮಾಡಿ ಹೇಳ್ರಿ ನನಗೆ ಹೆಂಗಿತ್ತು ಅಂತ. ಎಕ್ಸ್ಪೆನ್ಸಿವ್ ಕಾಫಿ ಇದು. ಸಾಲಡ್ ಮುಕ್ಕಾಲ್ ಭಾಗ ಮುಗಿಸ್ಬಿಟ್ಟಿದ್ದೀವಿ. ಆ್ಯಂಡ್ ಇದು ಸ್ಮೂತಿ ಬೌಲ್. ಆ್ಯಂಡ್ ಅಪ್ಪಂಗೆ ರೆಡ್ ಸಾಸ್ ಪಾಸ್ತಾ ಆರ್ಡರ್ ಮಾಡಿದ್ದೀವಿ. ಅಪ್ಪ ಕ್ಯಾಪಚಿನೋ ಮತ್ತು ರೆಡ್ ಸಾಸ್ ಪಾಸ್ತಾ ತಿಂತಾರೆ. ಅಪ್ಪ ಫುಲ್ ಸ್ಟ್ಯಾಂಡರ್ಡ್ ಲೈಫ್. ಕುಡೀರಿ. ನಮ್ಮಪ್ಪ ಹೇಳ್ತಿದ್ರು ಬರೀ ಕಾಫಿ ಕುಡಿದ್ರೆ ನಾನು ಹೊಟ್ಟೆ ತುಂಬೋಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ದೊಡ್ಡ ಕ್ಲಾಸಲ್ಲಿ ಕೊಟ್ಟವ್ರೆ. ಸೊ ಗೈಸ್, ಇವತ್ತು ಜಿಮ್ ಬಂದಿದ್ದೀವಿ. ಮಾಡೋಕ್ಕೆ ಮೂಡೇ ಇಲ್ಲ, ಮಾಡ್ತಾ ಇದ್ದೀವಿ. ಸೊ ಒಂಥರ ತಲೆನೋವಿದೆ ಇವತ್ತು. ಇಟ್ಸ್ ಲೈಕ್ ಲಾಂಗ್ ಎಲ್ಲರೂ ಟ್ರಾವೆಲ್ ಮಾಡಿದ್ರೆ ಟ್ರಾವೆಲ್ ಸಿಕ್ನೆಸ್ ಇರುತ್ತಲ್ಲ, ಹಾಗಾಗಿ ಮಾಡಲೇಬೇಕಲ್ಲ, ಒಳ್ಳೆ ಬಾಡಿ ಮಾಡಲೇಬೇಕು. ಸೊ ಗೈಸ್, ನಮ್ಮ ಅಪ್ಪಂಗೆ ಅಂತ ಹೇಳ್ಬಿಟ್ಟು ಈ ಒಂದು ಗಿಫ್ಟ್ನ ತಂದಿದ್ದೀನಿ. ಸೊ ಇದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ತೆಗೆದು ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಅಪ್ಪಂಗೆ ಹೇಳ್ತೀನಿ ಏನೋ ಒಂದು ಗಿಫ್ಟ್ ಇದೆ ಅಂತ ಹೇಳ್ಬಿಟ್ಟು, ಹುಡುಕಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದನ್ನೆಲ್ಲರೂ ಮುಚ್ಚಿಡೋಣ. ಸೊ ಎಲ್ಲಿ ಮುಚ್ಚಿಡ್ಬೋದು, ಲೆಟ್ಸ್ ಸಿ. ಮುಚ್ಚಿಟ್ಬಿಟ್ಟು ಆಮೇಲೆ ಹೇಳಿ ಅಪ್ಪಂಗೆ ಹುಡ್ಕೋದಕ್ಕೆ. ಸೊ ಅದಾದಮೇಲೆ ಅವರೇ ಅನ್ಬಾಕ್ಸ್ ಮಾಡಿ ನೋಡ್ಲಿ ಏನಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಹೈಡ್ ಇಟ್. ಇವಾಗ ಫೈನಲಿ ನಮ್ಮ ಅಪ್ಪನ ಹತ್ರ ಮಾತಾಡೋಣ. ಅಪ್ಪಾಜಿ ತೆಗೀರಿ. ಸೊಳ್ಳೆ ಪರದ ಹಾಕೊಂಡ್ಬಿಟ್ಟು ನಮ್ಮನ್ನ ಬಾರ್ಡರಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ ಜನ. ಸೊ ಆಕ್ಚುಲಿ ನಮ್ಮ ಅಮ್ಮಂಗೆ ಬರೀ ಮೇಲ್ಗಡೆಯಿಂದ ತೋರಿಸಿದೀನಿ. ನಮ್ಮ ಅಮ್ಮಂಗೂ ಗೊತ್ತಿಲ್ಲ ಏನಿದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಅಂತ ಹೇಳ್ಬಿಟ್ಟು ಒಂದು ಗಿಫ್ಟ್ ತಂದಿದ್ದೀನಿ. ಅದನ್ನ ಎಲ್ಲ ಮುಚ್ಚಿಟ್ಟಿದೀನಿ. ಹುಡುಕ್ಬೇಕು ನೀವು ಅವಾಗ ಅದನ್ನ. ಟಾಸ್ಕ್ ಹುಡುಕ್ತೀರಾ? ಹಾ ಗೈಸ್, ಆಕ್ಚುಲಿ ನಮ್ಮ ಅಮ್ಮ ಆದ್ರೂ ಸ್ವಲ್ಪ ಕೇಳ್ತಾರೆ. ನಮ್ಮಪ್ಪ ಏನೂ ಕೇಳಲ್ಲ. ಏನ್ ಕೊಡ್ಸಿದ್ರು ಓಕೆ ಅಂತಾರೆ, ಮತ್ತೆ ಕೇಳೋದೇ ಇಲ್ಲ ಮೋಸ್ಟ್ಲಿ. ಸೊ ಹಾಗಾಗಿ ಏನೋ ನಾನು ನೋಡಿದ್ದೆ, ಇಷ್ಟ ಆಗಿತ್ತು, ಹಾಗಾಗಿ ಅದನ್ನ ಬೈ ಮಾಡಿದ್ದೀನಿ. ಪಜಿ ಹುಡುಕ್ತೀರ ಅವಾಗ? ನನ್ನ ರೂಮಲ್ಲಿ ಇಲ್ಲ, ನನ್ನ ರೂಮ್ ಬಿಟ್ಟು ಇನ್ನೆಲ್ಲಿ ಬೇಕಾದ್ರೂ ಮುಚ್ಚಿಟ್ಟಿರ್ಬೋದು.
ಹಾ ಕೆಳಗಡೆ ಹಾಲು, ಹಾ ಕೆಳಗಡೆ ಪೂರ ಕೆಳಗಡೆ ಪೋರ್ಷನ್ ಅಲ್ಲಿ ಎಲ್ಲಿದೆ ನೋಡಿ ಹುಡುಕ್ಬೇಕು. ಈ ರೂಮಲ್ಲೂ ಇಲ್ಲ. ಓಕೆನಾ? ಹುಡುಕ್ತೀರಾ? ಇದೇ ಕೆಲ್ಸ ಇವಾಗ. ರೆಡಿ ಸೆಟ್ ಗೋ. ಓಡ್ರಿ ಓಡ್ರಿ ಓಡ್ರಿ. ಹಾ ಈ 2 ರೂಮಲ್ಲಿ ಇಲ್ಲ, ಕೆಳಗಡೆ ಇದೆ. ಪೋಕೋ ಸಪೋರ್ಟ್ ಬೇಕಾ? ಪೋಕೋ ಹೆಲ್ಪ್ ಮಾಡು. ಪೋಕೋ ಅಪ್ಪಾಜಿಗೆ ಹೋಗು ಹೋಗು ಹೋಗು. ಎಲ್ಲಿರ್ಬೋದು ಚೆಕ್ ಮಾಡ್ರಿ. ಏನಿರ್ಬೋದು ಅಪ್ಪಾಜಿ? ಏನ್ ಗಿಫ್ಟ್ ಇರ್ಬೋದು? ಏನಿರ್ಬೋದು ಅಂದ್ರೆ ಇಲ್ಲ ಉಂಗುರ ಇರ್ಬೋದು, ಇಲ್ಲಾಂದ್ರೆ ಕೊಚೇನ್ ಇರ್ಬೋದು ಅಷ್ಟೇ. ಹೌದಾ? ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯ್ತು ಅನ್ನಿಸ್ತಿಲ್ವಾ ನಿಮ್ಗೆ? ಅಲ್ಲ ಇನ್ನೇನ್ ಬರುತ್ತೆ ನಮಗೆ? ಸರಿ ಆಯ್ತು, ಹುಡುಕ್ರಿ ಹುಡುಕ್ರಿ ಬೇಗ ಹುಡುಕ್ರಿ. ಎಲ್ಲಿ ಹುಡ್ತಾರಪ್ಪ ಗೊತ್ತಿಲ್ಲ. ಕಣ್ಣಿಂಗ್ ಕಾಣ್ಸಂಗ್ ಇಟ್ಬಿಡ್ತೀನ ನಾನು. ಅದೇ ಅಪ್ಪ ಉಂಗುರ ಅದ್ರದ್ದು ಆಕ್ಚುಲಿ ಗಿಫ್ಟ್ ಪ್ಯಾಕಿಂಗ್ ಇದೆ. ಓಕೆನಾ? ಗಿಫ್ಟ್ ಪ್ಯಾಕಿಂಗ್. ಹಾ ಗಿಫ್ಟ್ ಪ್ಯಾಕಿಂಗ್ ಮಾಡಿದೀನಿ ನಿಮಗೆ ಈಸಿ ಆಗ್ಲಿ ಹುಡ್ಕೋದಕ್ಕೆ ಅಂತ. ಸಿಕ್ಕಿದ ತಕ್ಷಣ ಗಿಫ್ಟ್ ಅಂತ ಗೊತ್ತಾಗ್ಲಿ ಅಂತ. ಇದೊಂದು ಟಾಸ್ಕ್ ಅಲ್ಲ ಹುಡ್ಕೋದೆ. ಸೆಲ್ಫ್ ಪಿಚ್ಚಿಂದ ಹೇಳ್ತಾ ಇದ್ದೀನಿ. ಜನಕ್ಕೆ ಗೊತ್ತಾಗ್ಲಿ ಅಂತ. ನಾನು ಸುಳ್ಳು ಹೇಳಲ್ಲ ವ್ಲಾಗಲ್ಲಿ. ನಮ್ಮಪ್ಪ ಬನ್ನಿನಲ್ಲಿ ನಿಜವಾಗ್ಲೂ ಇರ್ತಾರೆ ಅಂತ ಗೊತ್ತಾಗಕ್ಕೆ. ಇಲ್ಲ ಇಲ್ಲೂ ಇಲ್ಲ. ನೋಡ್ರಿ ನೋಡ್ರಿ ಹುಡುಕ್ರಿ. ಹುಡುಕ್ಬೇಕು ಕರೆಕ್ಟಾಗಿ. ಹಿಂಗ್ ಮಾಡಿದ್ರೆ ಹೆಂಗೆ ಹುಡುಕ್ಬೇಕು ಅಂದ್ರೆ ಎಷ್ಟು ನೀರು ಬಿಟ್ಟರೆ ನಮ್ಗೆ ಗೊತ್ತಾಗುತ್ತೆ. ಹುಡುಕ್ಬೇಕು. ಆಮೇಲೆ ಅಪ್ಪಾಜಿ ಹೆಲ್ಪ್ ಮಾಡ ಹುಡ್ಕಕ್ಕೆ. ಈ ಒಬ್ಬರು ಆಗ್ತಿಲ್ಲ. ಇವಾಗ ಟೀಮ್ ವೀರಪ್ಪನ್ ಹ್ಯಾಸ್ ಕಮ್. ನಮ್ಮಮ್ಮ ನೋಡ್ರಿ ಹೈಟ್ ಇಲ್ಲ ಅಂದ್ರೂ ಆ ರೇಂಜ್ಗೆ ಇತ್ತು ಅದ್ಬಿಟ್ಟು ನೋಡ್ತವ್ರೆ. ನಮ್ಮಮ್ಮನ ಸ್ಯಾರಿ ಹಳೇ ಗಾಡ್ರೇಜ್ ಬೇರೆ ಗೈಸ್. ನಮ್ಮ ಅಪ್ಪನ ಜೊತೆ ಮದ್ವೆ ಆದಾಗ ತಗೊಂಡಿದ್ದು ಅನ್ಸುತ್ತೆ ನಮ್ಮ ಇದು. ಅವಾಗಿಂದ ಹಿಡ್ಕೊಂಡಿದ್ದಾರೆ ನೋಡಿ. ಹುಡುಕ್ ಅಮ್ಮ ಹೆಲ್ಪ್ ಮಾಡಮ್ಮ. ನೀವೇನಮ್ಮ ಮಾಡ್ತಿದ್ದೀರ ನಿಂತ್ಕೊಂಡು? ಹಿಂಗ ಹೆಲ್ಪ್ ಮಾಡೋದು ನಿಮ್ ಗಂಡಂಗೆ? ಹೆಲ್ಪ್ ಮಾಡ್ರಿ, ನೀವು ಟೀಮ್ ವೀರಪ್ಪನ್ ಅಲ್ವಾ? ನಿಮ್ಗೆ ಗೊತ್ತಾಗ್ಬೇಕು ತಾನೆ ಏನಿದೆ ಅಂತ ಹೇಳ್ಬಿಟ್ಟು. ವೀರಪ್ಪನ್ ನೀವು ನನ್ನನ್ನು ತುಂಬಾ ಶ್ರೀಮಂತಲು ಅಂದ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಇಲ್ಲ ಇಲ್ಲ ಎಲ್ಲೂ ಇಲ್ಲ. ಬಾಳೆಹಣ್ಣು ಇದೆ ನೋಡ್ರಿ ಅಲ್ಲೇ. ನಮ್ಮ ಮನೆ ಫುಲ್ ಎಲ್ಲ ಮೆಸ್ ಆಗಿ ಹೋಗ್ಬಿಡಿದೆ ಗೈಸ್. ನಮ್ಮ ಪೋಕೋಲ್ ಫುಲ್ಲು ಸಸ್ಪೆನ್ಸ್ ಅಲ್ಲಿ ನೋಡ್ತೋಳಿ ಏನ್ ಮಾಡ್ತಾರೆ ಇವರೆಲ್ಲ, ನಂಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ನೋಡ್ತೋಳ. ಅದು ಇಷ್ಟೊತ್ತಲ್ಲಿ ಎದ್ದು ಬಂದ್ಬಿಟ್ಟು ಅಂತ ಹುಡುಕ್ತಾನೆ ಅವರ ಇವರು. ಆ್ಯಂಡ್ ನಮ್ಮಮ್ಮ ಏನು ಮಾಡ್ತಾವೆ ನೋಡೋಣ ಒಳಗಡೆ. ಇಲ್ಲಿ ನೋಡ್ರಿ ನಮ್ಮಮ್ಮ ಅಯ್ಯೋ ತೆಗಿತಿರೋದು ನೋಡ್ರಿ ಇಲ್ಲಿ. ಸಿಗ್ತಾನೆ ಇಲ್ಲ. ಫ್ರಿಡ್ಜ್ ಚೆಕ್ ಮಾಡಿದ್ರಾ? ನೋಡಿ ಮಾಡ್ರಿ ಒಂದ್ಸಲ ಚೆಕ್ ಮಾಡ್ರಿ. ಫ್ರಿಡ್ಜ್ ಒಳಗೆ ಇಡಲ್ಲ ತಾನೆ? ಮತ್ತೆ ಯಾಕೆ ಚೆಕ್ ಮಾಡ್ತಾ ಇದ್ದೀರಾ? ನಾನು ಹೇಳಿದ್ರೆ ಏನ್ ಬೇಕಾದ್ರು ಮಾಡ್ತೀರಾ? ಹಂಗಾದ್ರೆ ನಂಗೆ 1 ಕೋಟಿ ಕೊಡ್ರಿ. ನಮ್ಮಪ್ಪ ನೋಡಿ ಗೈಸ್ ಎಲ್ಲ ಹುಡುಕ್ತವ್ರೆ ಅಂತ. ಅಮ್ಮ ಏನ್ ಮಾಡ್ತಾವ ನೋಡ ನಡೀರಿ ಗೈಸ್. ನಮ್ಮಮ್ಮ ಹುಡುಕ್ಬಿಟ್ರು. ದಿಂಬು ನಾನು ಅಪ್ಪ ಕರ್ಡನ್ ಹೇಳಿದಿಲ್ಲ, ಬರೀ ದಿಂಬತ್ತೆ ಅಷ್ಟೇ ಎತ್ತೊಡಿದ್ರು. ಓಪನ್ ಮಾಡಿ ನೀವೇ. ನಾನು ಯಾಕೆ ಓಪನ್ ಮಾಡಲಿ? ನಾನು ನಮ್ಮಮ್ಮ ನೆಕ್ಸ್ಟ್ ಲೆವೆಲ್ ಗೈಸ್. ಅದಕ್ಕೆ ಏನೇ ಕಳ್ದೋದ್ರು ಮನೇಲಿ ಅಮ್ಮಂಗೆ ಹೇಳೋದು, ಅಮ್ಮ ಎಲ್ಲಿದ್ಯಮ್ಮ ಅಂತ. ದಿಸ್ ಇಸ್ ವೈ ಗೈಸ್. ನಾನು ಹುಡ್ಕಕ್ ಬರಲ್ಲ ನೋಡಿ ಇವಾಗ ಸಿಕ್ಕಿರೋದ. ಕಲರ್ ನೋಡ್ಕೊಂಡಿದ್ದಲ್ಲ ಅದಕ್ಕೆ ಹುಡುಕಿದ್ದು. ನಮ್ಮ ಅಮ್ಮಂಗೆ ಆಕ್ಚುಲಿ ಬರೀ ಮೇಲ್ಗಡೆ ಪ್ಯಾಕ್ ಅಷ್ಟೇ ತೋರಿಸಿದ್ದೆ. ಇದು ಆಕ್ಚುಲಿ ನಾನು ಬೇರೆ ಸ್ಟೇಟಿಂದ ತರಿಸಿದ್ದು ವಾಚ್ ಅಲ್ಲ, ಬ್ರಾಸ್ಲೆಟ್. ಬೆಳ್ಳಿದಕ್ಕಿಂತ ಅದು ಹೋಯ್ತಲ್ಲ ಅದಕ್ಕೆ. ಅದೇನ್ ಮಾಡಿದ್ರಿ ಬೆಳ್ಳಿದ? ಇದು ಆಕ್ಚುಲಿ ಆ ನೋಡಪ್ಪ. ಆಕ್ಚುಲಿ ಈ ಒಂದು ಬ್ರಾಸ್ಲೆಟ್ನ, ಒಂದು ನಿಮಿಷ ಅಪ್ಪಾಜಿ, ಈ ಒಂದು ಬ್ರಾಸ್ಲೆಟ್ನ ನನ್ನ ಫ್ರೆಂಡಿಗೆ ನಾನು ಸಜೆಸ್ಟ್ ಮಾಡಿದ್ದೆ ಡಿಸೈನು. ಸೊ ಕೈಯಲ್ಲಿ ನೋಡಿದ್ಮೇಲೆ ನನಗೂ ಅಪ್ಪಾಜಿಗೆ ಒಂದು ಕೊಡಿಸ್ಬೇಕಂತಿತ್ತು. ಇವಾಗ ಸ್ವಲ್ಪ ಸಿಲ್ವರ್ ರೇಟು ಜಾಸ್ತಿ ಆಗಿತ್ತು ನಾನು ತೊಗೊಂಡಾಗ. ಸೊ ಎಷ್ಟು ಖರ್ಚಾಗಿರ್ಬೋದು ಅಪ್ಪಾಜಿ ಇದಕ್ಕೆ?
ಎಷ್ಟು ಖರ್ಚಾಗಿರ್ಬೋದು ಹಿಂಗೆ ಅನ್ಸುತ್ತೆ ಹಾಕೊಳ್ಳೋದು. ಇದಕ್ಕ ಹಾಂ ಕೈಗೆ ಹಾಕೊಳ್ರಿ ಒಂದ್ಸಲ ಏನೋ ಒಂದು 30 ಉಲ್ಟಾ ಹಾಕ್ತೀನಿ. ಹೇ 30 30 ಆಗಿ ಬರೀ ಸಿಲ್ವರ್ಗೆ ಅಷ್ಟೆಲ್ಲ ಆಗತ್ತಮ್ಮ ಸಿಲ್ವರ್. ಏಯ್ ಹಿಂಗೆ ಏಯ್ ಹಿಂಗೆ ಕಣ ಪೆದ್ದ. ಹಿಂಗೆ ಗಣಪತಿ ಹಿಂಗೆಯಾ? ಹಿಂಗೆ ಹೌದಾ? ಹಾಂ ಹಂಗೆ ಅದು ಪ್ರೆಸ್ ಮಾಡ್ಬೇಕು ಸೈಡಿಂದ ಎರಡೂ ಅದೆಲ್ಲ ಹಾಕು. ಲೂಸ್ ಆಯ್ತು. ಅಯ್ಯೋ, ಬಿದ್ದೋಗ್ತಿತ್ತು ಮನೆ. ಫುಲ್ ಲೂಸ್ ಆಗ್ತಿದೆ ಗೈಸ್ ನಮ್ಮ ಅಪ್ಪನ ಕೈಗೆ ಇಷ್ಟೊಂದು ಲೂಸ್ ಏನಾಗಿರೋದು ಬೇಕಾಯ್ತು. ಅದೇ ದೊಡ್ಡದು ಅದೇ ಸ್ಕಿನ್ನು, ಅದೇ ಈ ಸೋಮವಾರ ಹೋಗೋಣ ಅನ್ಕೊಂಡು ಸೋಮವಾರ ಆ್ಯಕ್ಚುಲಿ ನಮ್ಮ ಅಪ್ಪನ ಕೈ ಸ್ವಲ್ಪ ಸಣ್ಣಗಿದೆ ಫಸ್ಟ್ ಗುಂಡುಗಿತ್ತು ಅಪ್ಪಾಜಿ ಕೈಯೆಲ್ಲ ಇವಾಗ ಸಣ್ಣ ಆಗ್ಬಿಡಿದೆ ಸೊ ಹೆಂಗೆ ಅನಿಸ್ತು ಅಪ್ಪಾಜಿ ನಿಮಗೆ ಓಕೆನಾ ಓಕೆ. ಚೆನ್ನಾಗಿದ್ಯಾ ಇಲ್ಲ ಲಕ್ಕವಾಗಿ ನಾಳೆಗೆ ಬೇಕಿತ್ತು ಇದು. ಏನಕ್ಕೆ ಈ ಥರದ್ದು ಬೆಳ್ಳಿದು ಏನಕ್ಕೆ ಕರಗ ಏನಕ್ಕೆ ಕರಗ ಹಾಕಿ ಅದೊಂದು ಆಲ್ವೀರ ಇದೆಲ್ಲ ಕಟ್ಟಕ್ಕೆ ನಾಳೆ ಅಮಾವಾಸ್ಯೆ ಅಲ್ಲ, ಹಾಂ ಅದೊಂದು ಏನೋ ಒಂದು ಇದು ಮಾಡಕ್ಕೆ ಕೇಳಿದ್ದಾರೆ. ಹ್ಞೂ ಎಲ್ಲದು ಅನುಕೂಲ ಆಗುತ್ತೆ ಮಾಡಿ ಅಂತ. ಹ್ಞೂ ಇದು ಒಂದು ಬೇಕಿತ್ತು ಬೆಳ್ಳಿದು. ಅದಕ್ಕೆ ಇದನ್ನ ಅದರೊಳಗೆ ಹಾಕಿ ಕಟ್ಟಂಗಿಲ್ಲ ನೀನು. ಅದು ಕಟ್ಟಂಗಿಲ್ಲ ಕೈಗೆ ನಾವು ಹಾಕೊಳಕ್ಕೆ. ಓ ನೋಡ್ದ ಅದೃಷ್ಟ ದನಕ್ಕೆ ಕನಸು ಬಿದ್ದಿ. ಅದಕ್ಕೆ ಎಷ್ಟಾಗಿರ್ಬೋದು ಗೆಸ್ ಮಾಡ್ರಿ ಆಯಿತು 15 10,800 ಆಯಿತು 15 ಹೇಳಿದೆ, ನಿಯರ್ ಬಂದಿದ್ದೀನಿ ನಾನು. ಚೆನ್ನಾಗಿದೆ ಅಪ್ಪಾಜಿ ಚೆನ್ನಾಗಿದೆ. ಇಷ್ಟ ಆಯ್ತಾ ನಿಮಗೆ ಇಷ್ಟ ಆಯ್ತು. ಲೂಸ್ ಆಯ್ತು. ಲೂಸ್ ಆಯ್ತು, ಏನ್ ಮಾಡೋದು? ಫಿಕ್ಸ್ ಆಗಿ ಮನೆ. ಅದನ್ನು ತೆಗಿಸ್ಬೋದು ಅನ್ಸುತ್ತೆ ಕೇಳ್ಸೋಣ ರೀ ಎಲ್ಲರೂ ನಿಯರ್ ಬೈ ಪ್ಲೇಸಲ್ಲಿ ಮೇ ಬಿ ಹಿಂಗಿದ್ರೆ ಸರಿ ಹೋಗೋದಲ್ಲ ಹಿಂಗೆ ಆ್ಯಕ್ಚುಲಿ ನ್ಯೂ ಇಯರ್ಗೆ ಬರ್ಬೇಕಿದ್ದು ನ್ಯೂ ಇಯರ್ಗೆ ನಾವು ಅಪ್ಪಂಗೆ ಗಿಫ್ಟ್ ಕೊಡಬೇಕು ಅಂತ ಅದು ಆರ್ಡರ್ ಮಾಡಿದ್ದು ಬಟ್ ಟೈಮಿಗೆ ಬರಲಿಲ್ಲ. ಹವೆವರ್ ಐ ಹೋಪ್ ಮೈ ಡ್ಯಾಡ್ ಇಸ್ ಹ್ಯಾಪಿ. ಎಲ್ಲ ಫ್ಯಾನ್ಸ್ ಹೇಳರು ಅಪ್ಪಾಜಿ ಕೊಟ್ಟಿಲ್ಲ, ನಿಮ್ಮ ಹುಷಾರಾಗಿ ನೋಡ್ಕೋಬೇಕು ಹುಷಾರಾಗಿ ನೋಡ್ಕೋಬೇಕು. ಟೈಟ್ ಮಾಡಿಸ್ಬೇಕು ಅಷ್ಟೇ. ಮುಂಚೆಗಿಂತ ಜಾಸ್ತಿ ಆಗಿದೆ ಸಿಲ್ವರ್ ರೇಟು. ಗೋಲ್ಡ್ಗಿಂತ ಒಂದಿನ ಸಿಲ್ವರ್ ಜಾಸ್ತಿ ಆದರೂ ಆಗ್ಬೋದು, ಹಂಗಾಗಿ ಚಿನ್ನಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ರಿ. ಚಿನ್ನಕ್ಕೆ ಹೆಚ್ಚಾಗಿ. ಹಾಂ ಓಕೆನಾ? ಓಕೆ, ಥ್ಯಾಂಕ್ ಯು. ಟೈಟ್ ಮಾಡಿಸ್ಬೇಕು ಫಸ್ಟ್. ನಿಮಗೇನು ಅನಿಸ್ತಮ್ಮ? ಓಕೆನಾ? ಓಕೆನಾ, ಸೂಪರ್ ಸೂಪರ್. ನಾನು ವಾಚ್ ಅಂತ ಗೆಸ್ಟ್ ಮಾಡಿದ್ದೆ, ಬೆಳ್ಳಿದು ಅಂತ ಗೆಸ್ಟ್ ಮಾಡಿರಲಿಲ್ಲ. ವಾಚ್ಗೆಲ್ಲ ಏನು ಗೊತ್ತಾ, ವ್ಯಾಲ್ಯೂ ಇಲ್ಲ. ಇದೆಲ್ಲ ಒಂದಲ್ಲ ಒಂದಿನ ವ್ಯಾಲ್ಯೂ ಬರುತ್ತೆ. ಅಯ್ಯೋ ಇರವೇ ಒಂದು. ಏನಪ್ಪಾಜಿ ಇದು ಎಷ್ಟು ಗ್ರಾಮಿಗೆ 150 ರುಪೀಸ್ ಇತ್ತಲ್ಲ, ಇವಾಗ ಆಲ್ಮೋಸ್ಟ್ ಗ್ರಾಮಿಗೆ 290 ರುಪೀಸ್ ಆಗಿದೆ. ಅಲ್ಲಿಗೆ 1 ಕೆಜಿ ಸಿಲ್ವರ್ಗೆ ಆಲ್ಮೋಸ್ಟ್ 3 ಲಕ್ಷ ತನಕ ರೀಚ್ ಆಗಿದೆ ಸಿಲ್ವರ್ ರೇಟು. ಇವಾಗೆಲ್ಲ ಏರ್ತಾ ಇದೆ ಸಿಲ್ವರ್ದು. ಸೊ ಹಾಗಾಗಿ ಸಿಲ್ವರ್ ಒಂದು ಕೊಡೋಣ ಅಂತ ಹೇಳ್ಬಿಟ್ಟು ನಾನು ತಂದಿದ್ದು. ನಾನು ಒಂದು ಕಾಲ್ಗೆಜ್ಜೆ ತೊಗೋಬೇಕು. ಎಸ್ ಮೇ ಬಿ ನಾನು ಒಂದು ತೊಗೊಂಡ್ರೆ ಚೆನ್ನಾಗಿತ್ತು, ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಥರ ಅಂದ್ಕೊಂಡು. ಅಂದರೆ ನಮ್ಮಮ್ಮ ಇವಾಗಲೂ ಮೇಲ್ ಬಂದರೆ ಅಥವಾ ಎಲ್ಲರೂ ಓಡಾಡ್ತಿದ್ರೆ ಜಲ್ ಅಂತಿರ್ತಾರೆ. ತೋರಿಸಿ ಕಾಲ್ದು ಈ ಥರ ಹಾಕೊಂಡು ಜಲ್ ಅನಿಸ್ತಿರ್ತಾರೆ. ನನಗೆ ಎಲ್ಲೇ ಅಮ್ಮ ಇದ್ರೂ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಗೆಜ್ಜೆ ಸೌಂಡು. ಶಾಪಲ್ಲಿ ಕೂತಿದ್ದೀನಿ ಅಂದ್ಕೊಂಡು ಅಷ್ಟು ದೂರದಿಂದ ನಡ್ಕೊಂಬರ್ತಿದ್ರೆ ಗೊತ್ತಾಗ್ಬಿಡುತ್ತೆ ನನಗೆ ಅಮ್ಮನೇ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ ಗೆಜ್ಜೆ ಸೌಂಡು ಅಭ್ಯಾಸ ಆಗ್ಬಿಡಿದೆ ಕೇಳಿ ಏನಪ್ಪಾಜಿ. ಸೊ ಗೈಸ್ ಅಲ್ಲಿಗೆ ದಟ್ಸ್ ಮೋಸ್ಟ್ ಆಫ್ ಇಟ್. ಆ್ಯಂಡ್ ಇವಾಗ ಮಲ್ಗೋ ಸಮಯ. ನಾನು ಫೇಸ್ ವಾಶ್ ಮಾಡಿ ನನ್ನ ಏನಂತಾರೆ ಮಾಯಿಶ್ಚರೈಸರ್ ಎಲ್ಲ ಹಾಕಿದ್ದೀನಿ. ಈ ಒಂದು ವಿಡಿಯೋಲಿ ನಿಮಗೆ ಯಾವ ಪಾರ್ಟ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.